ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕರ್ಮ ಅನ್ನುವ ಬೀಜವನ್ನು ಯಾರು ಎಂದೂ ನಾಶ ಮಾಡಲು ಸಾಧ್ಯ ಇಲ್ಲ. ಕರ್ಮ ಅನ್ನುವ ಬೀಜವನ್ನು ಒಮ್ಮೆ ಬಿತ್ತಿದ ನಂತರ ಅದರ ಫಲ ಅವಶ್ಯವಾಗಿ ನಮಗೆ ಪ್ರಾಪ್ತಿಯಾಗಿಯೇ ಆಗುತ್ತದೆ. ಆದ್ದರಿಂದ ಯಾರಾದರೂ ನಿಮಗೆ ಮೋಸವನ್ನು ಮಾಡಿದಾಗ, ಯಾರಾದರೂ ತಮ್ಮ ಕರ್ಮದ ಮೂಲಕ ನಿಮಗೆ ದುಃಖವನ್ನು ಕೊಟ್ಟಾಗ ನೀವು ಚಿಂತೆಯನ್ನು ಮಾಡಬೇಡಿ, ಅಥವಾ ಅವರ ಜೊತೆಗೆ ಸೇಡನ್ನು ತೀರಿಸಿಕೊಳ್ಳಬೇಕು ಎಂದು ವಿಚಾರವನ್ನು ಮಾಡಬೇಡಿ. ಏಕೆಂದರೆ ಅವರು ಕೆಟ್ಟ ಕರ್ಮ ಅನ್ನುವ ಬೀಜವನ್ನು ಬಿತ್ತಿದ್ದಾರೆ ಅಂದ ಮೇಲೆ ಆ ಕರ್ಮದ ಫಲ ಅವರಿಗೆ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಅವರು ಕೆಟ್ಟದ್ದನ್ನು ಮಾಡುವುದನ್ನು ನೋಡಿ ನಾವು ಕೂಡ ಕೆಟ್ಟ ಕರ್ಮ ಅನ್ನುವ ಬೀಜವನ್ನು ಬಿತ್ತಿದರೆ ನಾವು ಕೂಡ ಕೆಟ್ಟ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕರ್ಮ ಅನ್ನುವ ಬೀಜ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ. ಯಾರು ಎಂತಹ ಕರ್ಮ ಅನ್ನುವ ಬೀಜವನ್ನು ಬಿತ್ತಿದ್ದಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀನು ಸದಾ ಒಳ್ಳೆಯ ಕರ್ಮವನ್ನು ಮಾಡು, ಆಗ ನಿನಗೆ ಒಳ್ಳೆಯದೇ ಆಗುತ್ತದೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ನಮಗೆ ಸಂದೇಶವನ್ನು ನೀಡುತ್ತಾರೆ.